kilometers from Narayanpura lies a hamlet. The story goes that a long-bearded man from Joganbavi moved here. And thereafter, this hamlet came to be known as the Gaddada Narayana Tanda. The Tanda has 46 houses where the 4 generations of 4 families live. They speak a language known as Lambani, little spoken outside their own, and are known as Lambanis. They live in settlements away from the village. The main occupation of the community is manual labor, honey extraction, selling fruits, and sheep rearing. Further to the Tanda lies Lakshmi camp. Barring some women and the elderly, the rest of the settlement have migrated in search of work. In 2003, a 2-room school in a vast ground close to the Tanda was built. Even in the absence of teachers, children carry on school tasks on their own. ನಮ್ಮ ಶಾಲೆ ಗಡ್ಡದ ತಾಂಡೆ ಶಾಲೆ ಫೇಮಸ್ ನಮ್ಮ ಏರಿಯಾದಾಗ. ಬೇರೆ ಮಾರ್ನಾಳಲ್ಲಿ ಬರ್ತಾರೆ, ಎರ್ಕಾಳದಿಂದ ಬರ್ತಾರೆ, ನಾರಾಯಣಪುರದಿಂದ ಬಂದಾರೆ, ಇಲ್ಲಿ ಮೇಲೆ ಇಲ್ಲಿ ಚಪ್ಪಿ ತಂಡದಿಂದ ಹುಡುಗರು ಇಲ್ಲಿ ತಂಡದ ಹುಡುಗರು ಅದಾರೆ, ಬಸ್ಗಿಡ ತಂಡಗಳು ಹುಡುಗರು ಇಲ್ಲಿ ಬರ್ತಾರೆ. ಇಲ್ಲಿ ಸ್ಕೂಲ್ ಬಿಲ್ಡಿಂಗ್ ಎಲ್ಲ ಕಡೆ ಇದ್ದು ಇಲ್ಲಿ ಬಂದ ಸಾರಿಗೆ ಹಾಕಿದ್ದಾರೆ. ಚಂದ ಓದಿಸ್ತಾರೆ, ಬೀಸ್ ಓದಿಸ್ತಾರೆ, ಅಭ್ಯಾಸ ಚಂದ ಆಗ್ತದಂತ ತಂದು ಹಚ್ಚಾರಿಲ್ಲ. ಸೈನ್ಸ್ ಒಳಗೆ ಒಂದು ವರ್ಕ್ ಕೊಟ್ಟಿದ್ದಿಲ್ಲ ನಿಮ್ಗೆ. ವಿಜ್ಞಾನಿಗಳು ಏನೇನು ಕಂಡಿಡ್ದಾರ, ವಿಜ್ಞಾನಿಗಳ ಹೆಸರು ಮತ್ತು ಈ ಕಡೆ ಏನೇನು ಕಂಡಿಡ್ದಾರ ಅದೊಂದು ವಸ್ತುಗಳ ಹೆಸರು ಬರ್ಕೊಂಡು ಮತ್ತೆ ಹೇಳಿದ್ದೆ. The school's head teacher is Kashibai. ಸ್ಕೂಲ್ ಅಂದ್ರೆ ಭಾಳ ದೊಡ್ಡದಿರ್ತದೆ, 7th ವರೆಗೂ ಇರ್ತದೆ, ಭಾಳ ಜನ ಮಕ್ಳು ಇರ್ತಾರೆ ಅಂತೇಳಿ. ಬಟ್ ಇಲ್ಲಿ ಬಂದಾಗ ಆ್ಯಕ್ಚುಲಿ ಈ ಬಿಲ್ಡಿಂಗ್ ಇರಲಿಲ್ಲ ಮ್ಯಾಮ್, ಒಂದು ಸಮುದಾಯ ಭವನ ಇತ್ತು. ಅಲ್ಲಿ ಓನ್ಲಿ 1 ರೂಮ್ ಮಾತ್ರ ಅದು. ಅಲ್ಲಿ ಇರೋದು ಕೇವಲ ಒಂದು 5-6 ಮಕ್ಕಳು ಮಾತ್ರ. ಅದು ಭಾಳ ಅಶಿಸ್ತು ಮಕ್ಕಳು. ಅದನ್ನೆಲ್ಲ ನೋಡ್ಬಿಟ್ಟು ನನಗೆ ಶಾಲೆ ಅನ್ನಿಸ್ಲೇ ಇಲ್ಲ. ಅದು ಏನು ಇಂಥ ಸ್ಕೂಲ್ ನಾ ಟೀಚರ್, ನಾ ಇಲ್ಲಿ ವರ್ಕ್ ಮಾಡೋದಿಲ್ಲ ಅಂತ ಹೇಳಿ ನಾ ಹೇಳಕತ್ತೀನಿ. The mother tongue of the children here is different from Kannada, the medium of instruction in school. This had been one of the reasons for dropouts. ಒಂದನೇ ಕ್ಲಾಸ್ ಮಾತ್ರ ಇತ್ತು ಮೇಡಮ್. ಇಲ್ಲಿ ಬಂದಾಗ ಅವರಿಗೆ ಯಾರಿಗೂ ಒಬ್ರಿಗೂ ಭಾಷೆ ಬರ್ತಿರ್ಲಿಲ್ಲ. ಮೊದಲಿಗೆ ಮಕ್ಕಳ ಜೊತೆ ಏನು ಮಾತಾಡಿದ್ರು ಅವ್ರು ರೆಸ್ಪಾನ್ಸ್ ಮಾಡ್ಲಾರ್ದಾಗ ನಾನು ಅಟ್ಲೀಸ್ಟ್ ಒಂದು ಕತೆ ಹೇಳಿದ್ರೆ ನನ್ನ ಬಗ್ಗೆ ಅವ್ರಿಗೆ ಅಟ್ರಾಕ್ಷನ್ ಆಗ್ತದೆ ಅಂದ್ಕೊಂಡು ನಾನು ಒಂದು ಕತೆ ಕೂಡ ಹೇಳಿದೆ. ಕತೆ ಹೇಳಿದ್ರು ಮಕ್ಕಳ ಹತ್ರ ಯಾವುದೇ ಕ್ಯೂರಿಯಾಸಿಟಿನೇ ಕಾಣಿಸ್ಲಿಲ್ಲ ಮೇಡಮ್. ಆಮೇಲೆ ಕಡಿಗೆ ಇವ್ರಿಗೆ ಕತೆರ ಗೊತ್ತಾಗೈತಿಲ್ರೋ ಅಂತ ಕೇಳಿದ್ರು ಅದಕ್ಕೂ ಏನೂ ರೆಸ್ಪಾನ್ಸ್ ಇಲ್ಲ. ಒಬ್ಳು ಕುರಿಕಾಯಿ ಹುಡುಗಿ ಹೊಂಟಿದ್ರಿ ಮೇಡಮ್. ಆ ಹುಡುಗಿನ ಕರೆದೇವಿ ಬಾಯಿಲಿ ಅಂತ ಹೇಳಿ. ಆಮೇಲೆ ಸ್ವಲ್ಪ ದೊಡ್ಡವಳು ಅವಳು ಕುರಿ ಕಾಯ್ತಿದ್ಲು. ನಾನು ಇವ್ರಿಗೊಂದು ಕತೆ ಹೇಳೀನಿ, ಕತೆ ಗೊತ್ತಾಗೈತಿ ಇಲ್ಲಿ ಕೇಳು ಅಂತ ತಂದೆ. ನಾ ಹೇಳಿದ್ದು ಅವ್ರಿಗೆ ಅರ್ಥ ಆಗಿಲ್ಲ. ಆಮೇಲೆ ಆಕಿ ತಮ್ಮ ಭಾಷೆ ಒಳಗೆ ಕೇಳಿದ್ರಿ ಮೇಡಮ್, ಆಕಿಗೆ ಗೊತ್ತಾಗಿಲ್ಲ ಅಂತ ತಂದ್ರೆ.
Kashibai learned the most commonly used words in Lambani from the community and evolved games to teach Kannada. ಬೇಸಿ ಶಬಾಷ್ ಹೌದಾ ಏನಿದು ಬೇಸಿ ನನ್ನ ಭಾಷೆ ಒಳಗೆ ಹೇಳ್ತೀರಿ ಬೇಸಿ ವೆರಿ ಗುಡ್ ಏನಿದು ಬೇಸಿಗೆ ಈಗ ಪ್ರಾಬ್ಲಮ್ ಕಡಿಮೆ ಯಾಕಂದ್ರೆ ಈಗ ಅವರಿಗೆ ಲಂಬಾಣಿ ಭಾಷೆ ಮಾತಾಡ್ತಾರಂದ್ರೆ ಅವ್ರಿಗೆ ಅವ್ರ ಮಾತಾಗೆ ಹೇಳುವಂಗೆ ದೊಡ್ಡ ಹುಡುಗರು ಅದಾರ ಈಗ 4-5ನೇತೆ ಮಕ್ಕಳು ಅದಾರ number 1 Every day is unique in Gaddada Narayana Tanda. Gone are the days when dropouts were rampant. ಪ್ರತಿದಿನ ಮನೆ ಭೇಟಿ ಕೊಡ್ತಿದ್ದೆ. ಒಂದು ಹುಡುಗಂತರೂ ರೀ ಮೇಡಮ್ ಸುಮಾರು 1-2 ಕಿಲೋಮೀಟರ್ ಹೊಲ್ದಾಗ ಓಡ್ ಹೋಗಿದ್ದ. ಇನ್ನೆರಡು ಹುಡುಗರನ್ನ ಕರ್ಕೊಂಡು ಬಿಟ್ಟು ಅವ್ರ ಹಿಂದೆ ಬೆನ್ನತ್ತು ಹೋಗಿದ್ದಾರೆ ಮೇಡಮ್. ನೀ ಎಲ್ಲಿ ಬೇಕಾದಲ್ಲಿ ಹೋಗಿ ಬಿಡೋದಿಲ್ಲ ನಾವು ಅಟ್ಟ ಅಂದ್ರೆ ಅವ್ರದೊಳಗೆ ಕಲ್ಪನೆ ಒಳಗೆ ಏನು ಬರಬೇಕು ನಾವು ಶಾಲೆ ಬಿಟ್ಟರು ಮೇಡಮ್ ಅವ್ರು ನಾನು ಬಿಡೋದೇ ಇಲ್ಲ ನಾವು ಹೋಗಲೇಬೇಕು ಅನ್ನುವಂಥ ಒಂದು ಮೊದಲು ಅವ್ರಿಗೆ ಆ ಕಾನ್ಸೆಪ್ಟ್ ಅವ್ರು ತಲೆ ಮೂಡ್ಬೇಕಂತ ಹೇಳಿ ಒಟ್ಟ ಬಿಡ್ತಿರ್ಲಿಲ್ಲ ರೀ ಮೇಡಮ್. ಮಕ್ಕಳು ಬರ್ಲಿಕ್ಕಂದ್ರೂ ಶಾಲೆಗೆ ಹೋಗ್ಲಿಕ್ಕಂದ್ರೂ ಬಂದು ಮನೆಗೆ ಕರ್ಕೊಂಡು ಹೋಗ್ತಾರ ಅವ್ರು ಕರ್ಕೊಂಡು ಹೋಗ್ತಾರ ಅಲ್ಲಿ ಹೊಲ ಅಡ್ಡಾಡಿ ಕರ್ಕೊಂಡು ಬರ್ತಾಳ ಎಲ್ಲೆಲ್ಲಿ ಅದಾರ ಹೊಲಗಳ್ದಾಗ ಮಕ್ಕಳು ಇಂಥವ ಮಕ್ಕಳು ಹೋಗ್ಲಿಕ್ಕಂದ್ರೆ ಹೋಗಿ ಕರ್ಕೊಂಡು ಬರ್ತಾಳ. ಒಮ್ಮೆ ಅಂತೂ ಹುಡುಗ ಕೈ ಹಿಡ್ದು ಎಳೆಯುವಾಗ ಕಲ್ ತೊಗೊಂಡಿದ್ದೀನಿ ನೋಡ ನನಗೆ ಹೊಡಿಲಿಕ್ಕೆ ರೀ ಎಲ್ಲರೂ ಕೂಡ ಬಿಡಿಸಿ ತಾಂಡದೊಳಗೆ ಬೈದ್ರು ಅವರೆಲ್ಲ. ನಾವು ಕಷ್ಟ ಬಿಟ್ಟಿವಿ ಅವ್ರಿಗೆ ಯಾಕೆ ಕಷ್ಟ ಮಾಡಿಸ್ಬೇಕು ಶಾಲೆ ಕಲಿಸ್ಬೇಕು ಅವ್ರಿಗೆ ಮುಂದೆ ಹರಿಸ್ಬೇಕು ನೌಕರಿ ತಗೋಬೇಕು ಎಲ್ಲ ಮಕ್ಕಳು ತಾಯಿ ತಂದೆ ಎಲ್ಲ ಅಜ್ಜಿ ಅಮ್ಮ ಎಲ್ಲ ಚೆನ್ನಾಗಿ ಇರಬೇಕು. ಈಗ ನಾವಂತೂ ದನ ಎಣ್ಣೆ ಕಾಯ್ದ ಎಲ್ಲ ದೊಡ್ಡ ಕೊಳ್ತೀರಿ ಅವರು ಚಂದಾಗಿ ಮುಂದೆ ನೌಕರಿ ಆಗಲಿ ಏನಾರ ಆಗಲಿ ಚಂದ ಜಾಗ ಕುಂದಿರ್ತಾರಂತ ಹಚ್ಚಿದ್ರಿ. ಕೆಲವೊಂದು ಮಕ್ಳು ಏನಂದ್ರೆ ಪ್ರೀತಿದಿಂದ ಹೇಳಿದ್ರೆ ಸ್ಕೂಲಲ್ಲಿ ಬರ್ತಿದ್ರು ಡೈಲಿ ಬರ್ತಿದ್ರು. ಆ ಮಗು ಒಂದು ಸಾರಿ ಶಾಲೆಗೆ ಅವ್ನಿಗೆ ನಾ ಕರ್ಕೊಂಡು ಬಂದೆ ಅಂದರೆ ಅವ ನೆಕ್ಸ್ಟ್ ಟೈಮ್ ಬಿಡ್ಲಾರ್ದಂತ ಅವ್ನಿಗೆ ವರ್ಕ್ ಕೊಡೋದು ಜವಾಬ್ದಾರಿಗಳನ್ನು ಒಪ್ಸೋದು. ಯಾವ ಮಗು ಶಾಲೆ ಬಿಡುತ್ತೆ ಅಂಥ ಮಗನ್ನೇ ಜಾಸ್ತಿ ಎಲ್ಲದಕ್ಕೂ ಕರೆಯೋದು. Even after school, one sees children sitting in groups on the playground. ಮಕ್ಕಳು ಶಾಲೆ ಬಿಡ್ತಾರಂದ್ರೆ ಹೋಮ್ವರ್ಕ್ ಮಾಡದೇ ಇರೋದ್ರಿಂದ ಆ್ಯಕ್ಚುಲಿ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರ್ ಹೊಡಿತಾರ. ಆಮೇಲೆ ಇನ್ಸರ್ಟ್ ಹಾಕೋದು ಎಲ್ಲಿ ಹೋಮ್ವರ್ಕ್ ಮಾಡೋಕ್ಕೆ ಯಾಕೆ ನಾ ಶಾಲೆಗೆ ಹೋಗ್ಬೇಕಂತ ಈ ಥರ ಮನೋಭಾವನೆ ಇರ್ತದೆ. And hence, she ensures children complete homework after class hours in school. If the child wants leave, Kashibai insists on the child safekeeping the bag in school. ಒಂದು ದಿವಸ ಅವ್ನು ಶಾಲೆ ಬಿಟ್ಟ ಅಂದ್ರೆ ಅವ್ನು ಚಲೋ ಅನಿಸ್ಬಿಡ್ತದೆ. ಆಮೇಲೆ ಅವ ಶಾಲೆಗೆ ಬಂದೇ ಇಲ್ಲ ಅಂದ್ರೆ ಎಲ್ಲಿ ಹೋಗುದು ಬಿಡು ಏನು ಮಾಡ್ತಾರೆ ಟೀಚರ್ ಬಿಟ್ರೆ ಆಯ್ತದ ಅನ್ನುವಂಗಿಲ್ಲ. ಅವ ಒಟ್ಟು ದಿನಾಲು ಅವ್ನು ಶಾಲೆಗೆ ವಿಸಿಟ್ ಕೊಡಲೇಬೇಕವ. Constantly challenged to innovate, she keeps a book of collages to familiarize new words and to introduce them to a world beyond their own. ಒಂದು ನಾವು ಶಾಲಾ ಬ್ಯಾಂಕ್ ಅಂತ ಹೇಳಿ ಮಾಡೀವಿ. ಶಾಲಾ ಬ್ಯಾಂಕ್ ಅಂತಂದ್ರೆ ಮಗು ತನ್ನ ಹತ್ರ ಯಾವಾಗ ದುಡ್ಡು ಇರ್ತದೆ ಅದನ್ನು ತಂದು ಕಿಶನ್ ಜಮಾ ಮಾಡ್ತಾನೆ. ಅದಕ್ಕಾಗಿಯೇ ನಮ್ಮ ಶಾಲೆಯಲ್ಲಿ ಒಂದು ಶಾಲಾ ಬ್ಯಾಂಕನ್ನು ಒಂದು 5ನೇ ತರಗತಿಯ ಒಂದು ಮಗುವಿಗೆ ಹಣಕಾಸಿನ ಮಂತ್ರಿ ಅಂತೇಳಿ ಅವ್ರಿಗೆ ಒಪ್ಪಿಸಿದ್ದು. ಆ್ಯಕ್ಚುಲಿ ನಾವು ಸಹಿತ ಮೇಂಟೈನ್ ಮಾಡೋದಿಲ್ಲ ಅದು. ಮಗು ತನಗೆ ಏನು ಬೇಕು ಎಲ್ಲ ತಗೊಂಡು ಅಲ್ಲಿ ತನ್ನ ಸಾಲ ಅಂಥೇಳಿ ಒಂದು ನೋಟ್ಬುಕ್ಕು ಅದು ಏನು ತೊಗೊಂಡನ ಅದನ್ನ ಅಲ್ಲಿ ಬ್ಯಾಂಕ್ನಲ್ಲಿ ಹಚ್ಚಿಸ್ತಾನೆ. ಅವ್ನಿಗೆ ತನ್ನ ಹತ್ರ ಯಾವಾಗ ದುಡ್ಡು ಇರ್ತದೆ ಅವಾಗ ಮರಳಿಸ್ತಾನೆ. ಈ ಟೀಚರ್ ಅಕಸ್ಮಾತ್ ಎಲ್ಲೇ ಹೋದ್ರು ತಮ್ಮ ಗುಂಪು 5 ಹುಡುಗರು ಕುಂತು ಒಂದೊಂದು ಬುಕ್ ತಗೊಂಡು ಅಭ್ಯಾಸ ಮಾಡ್ಕೊಂಡು ಕುಂದಿರ್ತಾರ.
ತೋರ್ತೀನಿ ಹೌದಪ್ಪಿ ಅದು ಎಲ್ಲ ಪೇಪರ್ ಕಟ್ ಮಾಡ್ಕೊಂಡು ನಾನು ಅನ್ಸಿರ್ತಿಲ್ಲ Slow learners gather around Kashi Bai during lunch for additional help. Several children dream of admission into Navodaya and Morarji Desai School. To realize this, racks of the class are stacked with materials needed for preparation for entrance tests. ಕಾಶಿಬಾಯಿ ಇಲ್ಲಿ ಬಂದು ಶಾಲೆ ನಡೆಸಿದ್ದಕ್ಕೆ ನಮ್ಮ ಶಾಲೆ ಭಾಳ ಇಂಪ್ರೂವ್ ಅಷ್ಟು ಒಳ್ಳೆಯ ಟೀಚರ್ ಅವ್ರಂದ್ರೆ ನಮ್ಗೆ ಹುಡುಕಿ ಅನ್ನೋದು ಸಿಗುದಿಲ್ಲ ರೀ ನಮ್ಗೆ. This is dolphin, okay? This is not a fish, but it looks like a fish. Invigorated by the teachers' commitment, the community has given land on which the present school stands. SDMC also functions proactively here. ಒಂದು ಕಮ್ಯುನಿಟಿ ಅಂದಾಗಂತೂ ಅಲ್ಲಿ ವೆರೈಟೀಸ್ ಜನ ಇರ್ತಾರೆ. ಯಾಕಂದ್ರೆ ಒಬ್ಬೊಬ್ಬರ ಮನಸ್ಥಿತಿ ಒಂದೊಂದು ಥರ. ನಾವು ಇಲ್ಲಿ ಬಂದಿರೋದು ಏನಪ್ಪ ಅಂತಂದ್ರೆ ನಾವು ಒಂದು ನಮ್ಮ ಕರ್ತವ್ಯ ನಿರ್ವಹಿಸ್ಲಿಕ್ಕೆ ನಮ್ಮ ಡ್ಯೂಟಿ ಆಗಬೇಕು ಅಂದರೆ ಅವರೊಂದಿಗೆ ನಾವು ಬೆರೆತುಕೊಂಡು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಹೇಳಬೇಕು ಅಂದರೆ ಮಕ್ಕಳಿಗೆ ನಾವು ಒಳ್ಳೆಯ ರೀತಿ ಶಿಕ್ಷಣ ಕೊಟ್ಟಿದ್ದೇ ಆಗಲಿ ಬೇರೆ ಬೇರೆ ರೀತಿಯ ಮನಸ್ಥಿತಿ ಇರ್ತಕ್ಕಂಥ ಜನರು ಕೂಡ ನಮ್ಮ ಬಗ್ಗೆ ಗೌರವ ಹೊಂದೇ ಹೊಂತಾರ ಅಂತಕ್ಕಂಥದ್ದನ್ನು ನಾನು ಇಲ್ಲಿ ಈ ತಾಣದಿಂದ ನಾನು ಕಲಿತಿದ್ದೀನಿ.